ಸೌಜನ್ಯ ಪ್ರಕರಣದಲ್ಲಿ ಮತ್ತು ನ್ಯಾಯಾಲಯದಲ್ಲಿ ಕೊಟ್ಟಂತಹ ತೀರ್ಪೇನಿದೆ, ಆ ತೀರ್ಪಲ್ಲಿ ಅವರು ಯಾರೆಲ್ಲ ಹೆರಾರ್ ಮಾಡಿದ್ದಾರೆ ಅಂದರೆ ತಪ್ಪುಗಳನ್ನು ಮಾಡಿದ್ದಾರೆ ಅಧಿಕಾರಿಗಳು, ಅವರ ಮೇಲೆ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ತನಿಖೆಯನ್ನು ಕೈಗೊಳ್ಳಿ ಅಂತ ಹೇಳಿ ಆದೇಶವನ್ನು ಕೊಟ್ಟಿತ್ತು. ಆದರೆ ಜನಪ್ರತಿನಿಧಿಯ ಸರ್ಕಾರಗಳು ಆ ರೀತಿಯಾಗಿ ಕೆಲಸ ಮಾಡಲೇ ಇಲ್ಲ. ಅಕ್ವಿಟಲ್ ಕಮಿಟಿಯ ಅಂಶಗಳನ್ನು ಏನನ್ನು ಇಟ್ಕೊಂಡು ತನಿಖೆಯನ್ನು ಕೈಗೊಳ್ಳಬೇಕಾಗಿತ್ತೋ, ಯಾವ ಅಧಿಕಾರಿಯ ವಿರುದ್ಧ, ಯಾವ ವೈದ್ಯರ ವಿರುದ್ಧ ಏನೆಲ್ಲ ತಪ್ಪು ಘಟಿಸಲ್ಪಟ್ಟಿದೆ, ಸ್ಯಾಂಪಲ್ ಕಲೆಕ್ಟ್ ಮಾಡಿದವರ ವಿರುದ್ಧ, UDR ಮಾಡಿದವರ ವಿರುದ್ಧ, ಕತ್ತಲೆಯಲ್ಲಿ ಶವಪರೀಕ್ಷೆಯನ್ನು ಮಾಡಿದವರ ವಿರುದ್ಧ ಮತ್ತು ಕ್ಯಾಮ್ರಾಗಳನ್ನು ಕಲೆಕ್ಟ್ ಮಾಡದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು PPO ಅವರೊಟ್ಟಿಗೆ ಚರ್ಚೆ ಮಾಡದೇ ಇರುವಂಥ ವಿಚಾರ, ಇವೆಲ್ಲವೂ ಕೂಡ ಅಕ್ವಿಟಲ್ ಕಮಿಟಿಯಲ್ಲಿ ಬರಬೇಕಾದಂಥ ಅಂಶಗಳಾಗಿತ್ತು. ಆದರೆ ಅಕ್ವಿಟಲ್ ಕಮಿಟಿಯನ್ನು ನಾವು ಹಕ್ಕೊತ್ತಾಯದ ರೀತಿಯಲ್ಲಿ ಹೋರಾಟಗಳನ್ನು ಮಾಡುತ್ತಿದ್ದಾಗಿಯೂ ಕೂಡ ನಿರ್ಲಿಪ್ತವಾಗಿ ಘನ ಸರ್ಕಾರ, ನಿರ್ಲಜ್ಜೆಯಿಂದ ಕೂತಂಥ ಸರ್ಕಾರ ಯಾವುದೇ ರೀತಿಯಾಗಿಯೂ ಕೂಡ ಅಕ್ವಿಟಲ್ ಕಮಿಟಿಯನ್ನು ಮಾಡಲಿಲ್ಲ ಮತ್ತು ಇವ್ರನ್ನೆಲ್ಲ ತನಿಖೆಗೆ ಒಳಪಡಿಸಲಿಲ್ಲ. ಆದರೆ ಇವರ ಸಂಪತ್ತುಗಳು ಭಾರಿ ವೃದ್ಧಿ ಆಯಿತೇ ವಿನಾ ಯಾರು ಅಕ್ವಿಟಲ್ ಕಮಿಟಿಯಲ್ಲಿ ಕೈಕಟ್ಟಿ ನಿಂತ್ಕೋಬೇಕಾದಂಥ ಜನರು, ಯಾವ ಅಧಿಕಾರಿಗಳಿದ್ರು, ಯಾವ ಪೊಲೀಸ್ ಅಧಿಕಾರಿಗಳಿದ್ರು, ಅವರು ತೆಪ್ಪಗೆ ಬಂದು ಅಲ್ಲಿ ನಿಂತ್ಕೋಬೇಕಾಗಿತ್ತೋ, ಅವರ ತಪ್ಪುಗಳ ಮೇಲೆ ತನಿಖೆಯನ್ನು ಮಾಡಿ ಡಿಪ್ರಮೋಟ್ ಮಾಡುವಂಥದ್ದೋ ಮತ್ತೊಂದು ಮಾಡಬೇಕಾಗಿತ್ತೋ ಅದನ್ನು ಮಾಡಬೇಕಾಗಿತ್ತು. ಆದರೆ ಅವರೆಲ್ಲರಿಗೂ ಪ್ರಮೋಷನ್ ಕೊಡ್ತಾ ಬರಲಾಯಿತು ಮತ್ತು ಎಲ್ಲರೂ ಕೂಡ ಕೋರ್ಟ್ಗೆ ಹೋಗಿ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲೂ ಹೇಳಿದ್ದಾಯಿತು. ಆದರೆ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ನಾವು ಸಿದ್ಧರಿದ್ದೇವೆ ತನಿಖೆಗೆ ಅಂತ ಹೇಳಿದಂಥ ಯಾವ ಒಬ್ಬ ಅಧಿಕಾರಿ ಭೂಪನೂ ಕಾಣಿಸ್ಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದರೆ ಇವರೆಲ್ಲರೂ ಕೂಡ ಅಮೇಧೆಯನ್ನು ತಿಂದಂಥವರೇ. ಆ ಕಾರಣದಿಂದಲೇ ನಾವು ಇದನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದೇವೆ. ಯಾಕಪ್ಪ ಮಾಡಲಿಲ್ಲ? ನ್ಯಾಯಾಲಯದ ಮಾತುಗಳನ್ನು, ನ್ಯಾಯಾಲಯದಲ್ಲಿ ಗೌರವವನ್ನು ತೋರುವಂಥವರ ವಿಚಾರದಲ್ಲಿಯೂ ಕೂಡ ನೀವು ಅವರು ಹೇಳುತ್ತಿದ್ದಾಗಿಯೂ ಕೂಡ ನೀವು ಮಾಡಲಿಲ್ಲ, ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಲಿಲ್ಲ ಮತ್ತು ತಪ್ಪಿತಸ್ಥರನ್ನು ಶೂಲಕ್ಕೇರಿಸುವ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿದ್ದ ಅಂಶವೇ ಇಲ್ಲಿ ಸಂಶಯ. ಈ ಅಂಶದಲ್ಲಿಯೇ ಸರ್ವೋಚ್ಚ ನ್ಯಾಯಾಲಯ ಮತ್ತೆ ವಿಷಯವನ್ನು ತಗೊಳ್ತದೆ. ನೋಡ್ತಾ ಇರಿ ಸರ್, ಯಾಕಪ್ಪ ಅಕ್ವಿಟಲ್ ಕಮಿಟಿಯನ್ನು ಮಾಡಲಿಲ್ಲ? ಯಾಕೆ ನೀವು ವೈದ್ಯರನ್ನು ತನಿಖೆಗೆ ಒಳಪಡಿಸಲಿಲ್ಲ? ಯಾಕೆ ನೀವು CC ಕ್ಯಾಮ್ರಾವನ್ನು ತಗೊಬಂದು ಇಟ್ಕೊಳ್ಳಿಲ್ಲ? ಇವೆಲ್ಲವನ್ನು ನೀವು ಯಾಕೆ ಮಾಡಲಿಲ್ಲ ಅನ್ನುವಂಥದ್ದೇ ದೊಡ್ಡ ವಿಚಾರ ಆಗುತ್ತೆ, ದೊಡ್ಡ ವಿಷಯವಾಗುತ್ತೆ. ಈ ಎಲ್ಲವೂ ಕೂಡ ನಾವು ವಂಚಿಸಲ್ಪಟ್ಟಂಥವ್ರು ಅಂತ ಹೇಳಿದರೆ, ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ಈ ಥರದ ಅಂಶವನ್ನು ಎಳಿದಾಗಿಯೂ ಕೂಡ ನಮಗೆ ಘನತೆಯ ನ್ಯಾಯಾಲಯ ಎಳಿದಾಗಿಯೂ ಕೂಡ ಅದನ್ನು ಅನುಸರಿಸಲ್ಲ ಅನ್ನುವಂಥ ಅಂಶದ ಮೇಲೆ ಪ್ರಭಾವ ಬೀರಿದಂಥ ಪ್ರಭಾವಿಗಳು ಯಾರು ಅನ್ನುವಂಥದ್ದೇನು ಅನುಮಾನ ಉಳಿದಿಲ್ಲ ಅಂತ ಅಂದ್ಕೊಳ್ತೇನೆ. ಆ ಕಾರಣದಿಂದ ಈಗಾದರೂ ಮಾಡ್ತೀರಾ ಅಥವಾ ತುರಾತುರಿಯಲ್ಲಿ ಮಾಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೋಡಿ ಈಗ ಮಾಡಿದ್ದೀವಿ ಅಂತ ಹೋದರೂ ಕೂಡ ನಿಮ್ಮನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರೆ ಇರಾನ್ ರೀತಿಯಾಗಿ.